ಶುರು ಮಾಡೋಣ. See, I always love Alok, and he's a brother to me. And being a part of our movie is like ನನಗೆ ತುಂಬ ಖುಷಿ ಆಯಿತು ಅವ್ರು ಮಾಡ್ತಾ ಇದ್ದಾರೆ ಅಂದಾಗ. And ಶ್ರೇಯಸ್ ಸರ್ ಆ್ಯಕ್ಚುಲಿ ಶೋಡ್ ಮಿ ದ ವಿಡಿಯೋ. ಇಟ್ ವಾಸ್ ಬ್ಲೋನ್ ಮ್ಯಾನ್, ಸೀರಿಯಸ್ಲಿ ಸಖತ್ತಾಗಿ ಬಂದಿದೆ. ಆ್ಯಂಡ್ ಐ ಥಿಂಕ್ ನಮ್ಮ ಜರ್ನಿಗೆ ದಿಸ್ ಇಸ್ ಒನ್ ಮೋರ್ ಫೆದರ್ ಇನ್ ದ ಕ್ಯಾಪ್. ಸೊ ಇಟ್ಸ್ ಗೋಡ್ ಟು hit the chart busters and go on top. All the best. All okay. Love you, man. Love you. ಬಲರಾಮನ ದಿನಗಳು 26ಕ್ಕೆ ರಿಲೀಸ್ ಆಗ್ತಾ ಇದೆ, ಅದ್ರ ಬಗ್ಗೆ ನಾನು ಐ ಆಮ್ ದ ಒನ್ ಹೂಸ್ ಮೋರ್ ಎಕ್ಸೈಟೆಡ್ ಫಾರ್ ದ್ಯಾಟ್. 26ನೇ ತಾರೀಕು ನನಗೆ ದಿನಗಳು ಗಂಟೆಗಳು ಸೆಕೆಂಡ್ಸ್ ಎಣಿಸ್ತಾ ಇದ್ದೀನಿ ನಾನು. ಯಾವಾಗ ಬರುತ್ತೆ 26th ಅಂದ್ಬಿಟ್ಟು. ಐ ಆಮ್ ಸೋ ಎಕ್ಸೈಟೆಡ್. ಐ ಥಿಂಕ್ ನಾನು ಕೊಟ್ರೆ ಮೈಕು ನಾನು ಇನ್ನೂ 2 ಅವರ್ ಬಲರಾಮನ ಬಗ್ಗೆನೇ ಮಾತಾಡ್ತಿರ್ತೀನಿ. ಸೊ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ಇಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ರಾಜನ್ ಸರ್. ಫಸ್ಟ್ ಆಫ್ ಆಲ್ ಓಕೆ ಸರ್, ಯಾರಿಲ್ಲ ನನಗೆ ನಿನ್ನೆ ನಮ್ಮ ಶ್ರೇಯಸ್ ಸರ್ ಆ ವಿಡಿಯೋನ ತೋರಿಸಿದ್ರು, ಅಷ್ಟು ಅದ್ಭುತವಾಗಿ ಬಂದಿದೆ. ಇನ್ನೊಂದು ಹೇಳಬೇಕು ಅಂದಾಗ, ನೀವು ದ ಕ್ಯಾಪ್ಟನ್ ಆಫ್ ದ ಶಿಪ್ ಅಂದಾಗ ನಿಮ್ಮ ತಂಡನೂ ಹಂಗೆ, ಚಿರಾಯು ಆಗಿರಲಿ, ಮೈಕಲ್ ಆಗಿರಲಿ, ಇನ್ನೊಬ್ರು ಆಕಾಶ್ ಅವರಾಗಿರಲಿ. ಸೊ ನಿಮ್ಮ ತಂಡ ಅಷ್ಟು ಸ್ಟ್ರಾಂಗ್ ಆಗಿದೆ, ತುಂಬ ಚೆನ್ನಾಗಿ ಒಳ್ಳೆ ಟ್ಯಾಲೆಂಟೆಡ್ಗಳನ್ನ ನೀವು ಹುಡುಕಿ ಅದನ್ನು ಬೆಳೆಸ್ತೀರಾ ಅಂತ ನಾನು ಚಿರಾಯು ಹತ್ರ ಬಹಳ ಸತಿ ಕೇಳಿದ್ದೀನಿ. ಸೊ ಆಲ್ ದ ವೆರಿ ಬೆಸ್ಟ್ ಯು ಸರ್, ತುಂಬ ಒಳ್ಳೇದಾಗಲಿ. ನಮ್ಮ ಬಲರಾಮನ ಚಿತ್ರಕ್ಕೆ ನೀವೊಂದು ಕೈ ತೋರಿಸಿರೋದು ತುಂಬ ದೊಡ್ಡ ಶಕ್ತಿ ಅಂತ ನಾವು ಅನ್ಕೊತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ಬಲರಾಮನ ಬಗ್ಗೆ ಹೇಳಬೇಕು ಅಂದರೆ 26ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನೀವು ಎಲ್ಲ ಎಷ್ಟು ಕಾಯ್ತಾ ಇದ್ರು, ನಾನು ಅಷ್ಟೇ ಕಾಯ್ತಾ ಇದ್ದೀನಿ. ನಾನು ಮಾಡೋದೊಂದು ಚಿಕ್ಕ ಪಾತ್ರ ಆದರೂ ತುಂಬ ಅದ್ಭುತವಾಗಿ ಚಕ್ರ ಸರ್ ತೋರಿಸಿದ್ದಾರೆ. ಸೊ ಆಲ್ ದ ವೆರಿ ಬೆಸ್ಟ್ ಎಂಟೈರ್ ಟೀಮ್. ತುಂಬ ಒಳ್ಳೆಯದಾಗಿ. ಥ್ಯಾಂಕ್ ಯು ರಜತ್ ಸರ್. ಥ್ಯಾಂಕ್ ಯು ವಿನಯ್ ಸರ್. ಮತ್ತೊಮ್ಮೆ ದಯವಿಟ್ಟು ಜೋರಾದ ಆ್ಯಕ್ಚುಲಿ ಶ್ರೇಯಸ್ ಹೇಳಿದಾಗ ಆಲೋಕೆ ಹಾಡಿದ್ದಾನೆ ಅಂತ, ಅವನು ಅವಾಗಲೇ ಹೇಳ್ದ ನಾವು ಚಿಕ್ಕ ವಯಸ್ಸು ಫ್ರೆಂಡ್ಸು ಅಂತ. ಈ ಒಂದು 25 ವರ್ಷದ ಫ್ರೆಂಡ್ಸು ನಾನು ಅವನು. ಇಷ್ಟು ದಿವಸ ಹಳೆ ಟೈಮ್ಸ್ ನಮ್ಗೇನು ಅಂತಂದರೆ, ರಾತ್ರಿ ಸ್ವಲ್ಪ ಜಾಸ್ತಿ ಆದಮೇಲೆ ಅಲೋಕನ ಕೈಲಿ ಹಾಡಾಡಿಸ್ತಾ ಇದ್ದಿದ್ದು. ಅದು ಎಲ್ಲಿಂದ ಎಲ್ಲಿವರೆಗೂ ಬಂದಿದೆ ಇವತ್ತು ಅಂತಂದರೆ, ಅವ್ನು ಹೇಳ್ದಂಗೆ ಈ ಡೈಮೆನ್ಷನ್ಸು ಡೈನಾಮಿಕ್ಸ್ ಎಷ್ಟು ಚೇಂಜ್ ಆಗಿದೆ ಅಂತಂದರೆ, ಇವತ್ತು ನಾವು ಬಂದು ಒಂದೇ ಸ್ಟೇಜ್ ಮೇಲೆ ನನ್ನ ಸಿನಿಮಾಗೆ ಹಾಡಿದ್ದಾನೆ, ಆ ಹಾಡಲ್ಲಿ ನಾನು ಇದ್ದೀನಿ ಅನ್ನೋದೇ ಒಂದು, ಅದೆಲ್ಲ ಹೆಂಗೆ ಕೂಡ ಬರುತ್ತೆ ನೋಡಿ, ಕಾಸ್ಮಾಸ್ ಅಂತಾರಲ್ಲ ಆ ಥರ ಒಂದು ಫೀಲಿಂಗ್ ಇದು. ಇದ್ರಿಗಿನ ಇನ್ನೇನು ಬೇಕು ಹೇಳಿ, ಒಂದು ಫ್ರೆಂಡ್ಶಿಪ್ಗೆ ಜಡ್ಜ್ಮೆಂಟ್ ಆಗಲಿ, ಒಂದು ನೆಲೆ ನಾವು ಹೋಗಿ ಸೇರ್ತೀವಿ ಅನ್ನೋದಕ್ಕೆ. ಗಾಡ್ ಕೆನಾಟ್ ಬಿ ಮೋರ್ ಕೈಂಡ್ ಟು ಅಸ್. ಇದ್ರಿಗಿನ ಜಾಸ್ತಿ ದೇವ್ರು ನಮ್ಗೆ ಇನ್ನೇನು ಒಳ್ಳೇದು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾವೀಗ ಇನ್ನೂ ಉಳಿಸ್ಕೊಂಡು ಹೋಗ್ಬೇಕಷ್ಟೆ. ಅದು ನನ್ನ ಫೀಲಿಂಗ್ ಇವಾಗ ಎಟ್ ದ ಮೂಮೆಂಟ್. ಅಣ್ಣ 26ಕ್ಕೆ ನಾನು ಕ್ಷಣಗಣನೆ. ಈಗ 1 ವಾರದಿಂದ ನನಗೆ ಹಿಂಗಿರಲಿಲ್ಲ. ಹೋಣ ಈಗ ಮಗು ನಿಮ್ಮ ಹೋಟೆಲ್ ಇದೆ, ಈಗ ನನಗೆ ಗೊತ್ತು ಈ ಫೀಲಿಂಗು. ಈಗ ಫ್ಯಾಮಿಲಿ ಅವರೆಲ್ಲ ನಾವು ಕಾಯ್ತಾ ಇದೀವಿ ಅಷ್ಟೇ. ಅದು ನನ್ನ ಫೀಲಿಂಗು. ಥ್ಯಾಂಕ್ ಯು, ಖುಷಿ ಆಯಿತು. ನನಗೆ ಇನ್ನೇನು ಹೇಳೋಕ್ಕೆ ಇಲ್ಲ. ಬಟ್ ಪಠಾನ್, ಓವರ್ ಟು ಯು ಪ್ಲೀಸ್. ನನ್ನ ಫ್ರೆಂಡ್ನ ಕರೀರಿ. ಅವರು ದುಬೈಯಿಂದ ಅವ್ರ ಡ್ರೆಸ್, ಕಾಸ್ಟ್ಯೂಮ್ ಡಿಸೈನರ್ ಕೂಡ ದುಬೈಯಿಂದಾನೇ ಬಂದಿರೋದು. ಅವ್ರಿಗೆ ಕಾಸ್ಟ್ಯೂಮ್ ಮಾಡಿರೋದು. ಅವ್ರನ್ನೂ ಕರೀರಿ ಸ್ಟೇಜ್ ಮೇಲೆ. ನನಗೂ ಒಂದೆರಡು ಬುರ್ಖ ತಂದಿದ್ದೀನಿ ಅಂತಂದ್ರು. ಓವರ್ ಟು ಪಠಾನ್. ಅಸ್ಸಲಾಂ ಅಲೈಕುಮ್ ಬಾಯ್ ಅವ್ರ ಬೈಜಾನ್ಸ್. ಅಣ್ಣ ಇಲ್ಲ, ಒಂದ್ ನಿಮಿಷ ಮೇಲೆ ಹೋಗಕ್ಕಿಂತ ಮುಂಚೆ ನಿಮ್ ಸಾಂಗ್ಗೆ ಈಗ ನಾನು ಎಂಟ್ರಿ BGM ಹಾಕೊಂಡು ಹೊರಗ್ಬೇಡ. ಫಸ್ಟ್ ನಾನೇ ಯೂಸ್ ಮಾಡಿದೆ ಅಂತ ಇದು ಸಾಂಗು. ಹಾಕಪ್ಪ ಸಾಂಗು. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಅಲೋಕ್, ಲವ್ ಯು ಸೋ ಮಚ್. ನಮ್ ಬ್ರದರ್ಗೆ ಇನ್ನೊಂದು, ನಮ್ಮ ಏರಿಯಾದಲ್ಲಿ ಹಬ್ಬನೇ, ಅದು ಕನ್ನಡದಲ್ಲಿ ಇಂಥ ಒಂದು ಸಾಂಗ್ ಬಂದಿದೆ ಅಂದ್ರೆ ಎಲ್ಲ ಯಂಗ್ಸ್ಟರ್ಸ್, ಕಾಲೇಜ್ ಹುಡುಗರಿಂದ ಹಿಡಿದು ಎಲ್ಲ ನಮ್ಮ ಡಾನ್ಸ್ ಅಂತ ಮೆರೆಯೋದಿಕ್ಕೆ ಒಂದು ಒಳ್ಳೆ ಸಾಂಗ್ ಕೊಟ್ಟಿದ್ದೀರಾ. ಇನ್ನು ಮೇಲೆ ನಮ್ BGM ಹಾಕೊಂಡೆ ನಮ್ ವಿಡಿಯೋ ಹಾಕೋದು. ಥ್ಯಾಂಕ್ ಯು ಸೋ ಮಚ್ ಡಾರ್ಲಿಂಗ್, ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ ನೀವೆಲ್ಲ ನೋಡಿರ್ತೀರ ಸಾಂಗ್ ಅಲ್ಲಿ 1-2 ಬ್ಯಾಗ್ ತಗೊಂಡು ಹೋಗ್ತೀನಿ ಅಣ್ಣ. ಥ್ಯಾಂಕ್ ಯು. ಈ ಬ್ಯಾಗ್ ತಗೊಂಡು ಹೋದ್ಮೇಲೆ ದುಬೈಗೆ ಹೋಗಿ ಸೆಟ್ಲ್ ಆಗಿದ್ದು. ದುಬೈಲಿ ಒಂದು ಡೈಲಾಗ್ ಇದೆ, ಐ ಅಬಿಪಿ ಕಮ್ ಟು ದುಬೈ ಅಂತ. ಅದೆಲ್ಲ ಹೋಯ್ತು ಇವಾಗ.
Hey Habibi, come to Kannada cinema. ಬಲ್ಲಾಳ! ಈ ಸಾಂಗ್ ಎಷ್ಟು ಜೋಶ್ ಕೊಟ್ಟಿದೆ ಅಂದ್ರೆ ಸೀರಿಯಸ್ ಆಗಿ ಈ ಮನೆಗೆ ಹೋಗ್ತೀನೋ ಇಲ್ಲೋ ಈಗ ಆನ್ ದ ವೇ ಒಂದ್ 100 ಸಲ ಕೇಳಬೇಕು ಅನಿಸ್ತದೆ. ವಿ ಲವ್ ಯು ಸೀರಿಯಸ್ಲಿ. ಅಷ್ಟು ಅದ್ಭುತವಾಗಿತ್ತು. ಅಂಡ್ ಅಣ್ಣ ಏನದು ಲುಕ್ಕು ಬಾ ಸಕ್ಕತ್ ಇಷ್ಟ ಆಯ್ತು. ಏನೋ ನಾನೇ ಒಂದು ರೌಡಿ ಆಗ್ಬಿಟ್ಟೇನೋ ಇಲ್ಲ ಆ ಫೀಲ್ ಬರ್ತಾ ಇದೆ ನನಗೆ. ಸೀರಿಯಸ್ ಆಗಿ ಆ ಸಾಂಗ್ ನೋಡಿ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ನನಗೆ ಸೀನಾ ಅಂಡ್ ರವೀಂದ್ರ ದಯವಿಟ್ಟು ಬನ್ನಿ, ಒಬ್ನೇ ಆಗ್ಬಿಡ್ತೀನಿ ಇಲ್ಲ ಅಂದ್ರೆ ಅಲ್ಲೇ ಕುತ್ಕೊಂಡಿದ್ದಾರೆ, ಕರೀರಿ ಮೇಡಮ್. ದಯವಿಟ್ಟು ನಿಮ್ಮೆಲ್ಲರ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಬಲರಾಮನ ಅವ್ರಿಲ್ಲ ಜೊತೆಗೆ ಅಂದ್ರೆ- ಇರುವಂತಹ ನಮ್ಮ ಪಠಾಣ್ ಜೊತೆಗೆ ಅರುಣ್ ಅವರು ಅದೇ ಬನ್ನಿ, ಬನ್ನಿ. ರೀತಿಯಾಗಿ ಪುನೀತ್ ಸರ್ ದಯವಿಟ್ಟು ಜಾಯಿನ್ ಆಗ್ಬೇಕು ಅಂತ ಸೆಟ್ ಅಲ್ಲೂ ನಾನು ಮಲಗ್ತಾ ಇದ್ದೆ, ಇಲ್ಲಿ ಸಾಂಗ್ ರಿಲೀಸ್ ಅಲ್ಲೂ ಮಲಗ್ತಾ ಇದ್ದೀರಾ. ಬಾ ಬಾ ಬಾ. ಈ ಬಿಜಿಎಂಗೆ ಒಂದು ಮಜ್ಜಿಗೆ ಮಾಡಿದ್ವಿ. ಯಾರ ಸವಾಸ ಆದ್ರೂ ಮಾಡಬಹುದಂತೆ ದೊಡ್ಡವರು ಹೇಳೋರೆ. ಯು ಬ್ರದರ್ಸ್ ಆರ್ ಅಮೇಸಿಂಗ್ ಬ್ರದರ್ಸ್. ಅದಕ್ಕೆ ನಾವು 3 ಜನ ಸೇಫ್ ಆಗಿ ತಿನ್ನೋದು ಮಲಗೋದು ಇಷ್ಟೇ. ನೋ ಕಾಂಟ್ರವರ್ಸಿ. ಬಾ. ಅವರಿಬ್ರು ಮಾತನಾಡೋದಕ್ಕೂ ಮೊದಲು ಪಠಾಣ್ ಅವರೇ ನಿಮ್ಮ ಎಷ್ಟೋ ಜನರ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ, ಒಂಟೆ ಎಲ್ಲಿ ಪಾರ್ಕೊಂಡಿದ್ದೀರಾ ಅಂತ. ಲಿಫ್ಟ್ ಇದ್ದಿದ್ದು ಚಿಕ್ಕ ಸೈಜ್, ಹಾ ಸೊ ಒಂಟೆ ಕೆಳಗಡೆ ಪಾರ್ಕಿಂಗ್ ಎಲ್ಲ ಬಿಟ್ಬಿಟ್ಟು ಬಂದಿದ್ದೀನಿ. ಪಾಪ ನೀರ್ ಕುಡಿತಾ ಇದೆ. ಇಲ್ಲ ಹುಡುಗ ಇದಾನಣ್ಣ ನೋಡ್ಕೊಂಡು ನನ್ಗೆ ಆಗ್ತಾ ಇಲ್ಲ ಖುಷಿಲಿ. ಹೇಳು ಗುರು ಹೆಂಗೆ ಗುರು ನೀನ್ ಎಂಟ್ರಿ ಹೆಂಗಿತ್ತು? ಮಿಸ್ ಮಾಡ್ಕೊಂಡೆ. ಸಕ್ಕತ್ತಾಗಿತ್ತು. ಇನ್ನೊಂದ್ಸಲ ಎಂಟ್ರಿ ಸಿನಿಮಾದಲ್ಲಿ ನೋಡಿಲ್ಲ. ಎಲ್ರಿಗೂ ನಮಸ್ಕಾರ. ಸಾಂಗ್ ನೋಡಿಲ್ಲ, ಮನೇಲಿ ನೋಡ್ತೀನಿ. ಪಠಾಣ್ ಬೈ ಥ್ಯಾಂಕ್ ಯು ವೆರಿ ಮಚ್. ನಾನ್ ಚೆನ್ನಾಗಿದ್ದೀನಿ, ಬಟ್ ನೀವು ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ. ಸಾಂಗ್ ನೋಡಿಲ್ಲ, ಗೊತ್ತಿಲ್ಲ. ಪ್ರತಿ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾ ಇರ್ತೀವಿ ನಮ್ಮ ಸಿನಿಮಾ ಹಾಗೆ ಹೀಗೆ ಅಂತ. ಇನ್ನು 6ರಿಂದ 7 ದಿನ ಇದೆ ಸಿನಿಮಾ ರಿಲೀಸ್ ಆಗಕ್ಕೆ. ಸೊ ಇಲ್ಲ ಬರ್ಲಿ, ಅದು ಹೊಟ್ಟೆ ಚಿಟ್ಟೆ ಬಿಟ್ಟಂಗೆ ಎಲ್ಲಾರ್ಗು. ಇದನ್ನು ನಮ್ಗೆ ಇದು ಮೊದಲನೇ ಸಿನಿಮಾ ಅಂತಾನೆ ಫೀಲ್ ಆಗ್ತಾ ಇದೆ. ಸೊ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ಪಟ್ಟಿದೀನಿ ಸಿನಿಮಾನ. ನಾವು ಮಹಾದಿಂದ ಕಾಯ್ತಾ ಇದ್ದೀವಿ. ಸೊ ದಯವಿಟ್ಟು ಹರಿಸಿ ಹಾರೈಸಿ. ಇದೇ 26ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಕನ್ನಡ ಜನತೆ ಆಶೀರ್ವಾದ ಮಾಡಬೇಕು ಅಂತ. ಆಲೋಕೆ ಸರ್ ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆ ಸಾಂಗ್ ಬಿಟ್ಟಿದ್ದೀರಾ ಅಂತ ಕೇಳ್ಪಟ್ಟೆ, ನೋಡ್ಬೇಕಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಪುನೀತ್ ಸರ್.